Hi, this is Satish, working as Assistant Professor in GFGCW Pavagada. In this session, we are going to discuss about marine insurance. This topic is taken from Life Insurance and General Insurance chapter. Now we will discuss Introduction to Marine Insurance. Trade by sea is one of the oldest form of trade that countries have followed. ಅಂದರೆ ಏನು ಸಿ ಟ್ರಾನ್ಸ್ಪೋರ್ಟೇಷನ್ ಇದೆ ಅಂದರೆ ಸಮುದ್ರದ ಮುಖಾಂತರ ಏನು ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಇದೆ ಇದು ಓಲ್ಡೆಸ್ಟ್ ಫಾರ್ಮ್ ಆಫ್ ಟ್ರೇಡ್ ದಟ್ ಕಂಟ್ರೀಸ್ ಹ್ಯಾವ್ ಫಾಲೋಡ್. ಟ್ರಾನ್ಸಿಟ್ ಆಫ್ ಗೂಡ್ಸ್ ಬೈ ಸಿ ಎಸ್ ವೇರಿಯಸ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇಟ್. ಏನು ಸಿ ಟ್ರಾನ್ಸ್ಪೋರ್ಟೇಷನ್ ಇದೆ, ಸಿ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಏನು ಗೂಡ್ಸ್ ಆಗಿರಲಿ ಮತ್ತು ಕಾರ್ಗೋ ಇದೆಲ್ಲ ಏನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಇದು ತುಂಬ ರಿಸ್ಕಿ ಕೆಲಸ. ಯಾಕಂತಂದರೆ ಗೂಡ್ಸ್ನ ನಾವು ಗೂಡ್ಸ್ನ ಸಮುದ್ರದ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ತುಂಬ ರಿಸ್ಕ್ಸ್ ಫೇಸ್ ಮಾಡಬೇಕಾಗುತ್ತೆ. ಸಚ್ ರಿಸ್ಕ್ಸ್ ವುಡ್ ಇನ್ಕ್ಲೂಡ್ ಫಸ್ಟ್ ಒನ್, ಲಾಸಿಂಗ್ ದ ಶಿಪ್ ಅಲಾಂಗ್ ವಿತ್ ಗೂಡ್ಸ್ ದಟ್ ಬೀಯಿಂಗ್ ಕ್ಯಾರಿಡ್ ಬೈ ಇಟ್. ಏನು ನಾವು ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಸಿ ಮುಖಾಂತರ, ಗೂಡ್ಸ್ ಜೊತೆಗೆ ಶಿಪ್ಪು ಕೂಡ ಲಾಸ್ ಆಗೋಂಥ ಚಾನ್ಸ್ ಇರುತ್ತೆ. ಲಾಸಿಂಗ್ ದ ಶಿಪ್ ಅಲಾಂಗ್ ವಿತ್ ಗೂಡ್ಸ್ ದಟ್ ಬೀಯಿಂಗ್ ಕ್ಯಾರಿಡ್ ಬೈ ಇಟ್. ನೆಕ್ಸ್ಟು, ಸಿ ಪೈರಸಿ ದಟ್ ಈಸ್ ರಾಬರಿ ಆರ್ ಕ್ರಿಮಿನಲ್ ವೈಲೆನ್ಸ್ ಅಟ್ ಸಿ. ಸಿ ಟ್ರಾನ್ಸ್ಪೋರ್ಟೇಷನಲ್ಲಿ ಸಿ ಪೈರಸಿ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಅಂದರೆ ರಾಬರಿ ಆಗ್ಬೋದು ಅಥವಾ ಕ್ರಿಮಿನಲ್ ವೈಲೆನ್ಸಸ್ ಅಟ್ ಸಿ. ನೆಕ್ಸ್ಟು, ಲಾಸ್ ಆರ್ ಡ್ಯಾಮೇಜ್ ಟು ಗೂಡ್ಸ್ ವೈಲ್ ಗೂಡ್ಸ್ ಆರ್ ಆನ್ ಶಿಪ್. ಶಿಪ್ಪಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಶಿಪ್ಪಲ್ಲೇ ಗೂಡ್ಸ್ಗೆ ಡ್ಯಾಮೇಜಸ್ ಮತ್ತು ಲಾಸ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ಈಗ ರೀಸೆಂಟಾಗಿ ಸುಯೇಜ್ ಕಾಲುವೆನಲ್ಲಿ ಎವರ್ಗ್ರೀನ್ ಶಿಪ್ಪು ಡ್ಯಾಮೇಜ್ ಆಯಿತು, ತುಂಬ ಕ್ರೋರ್ಸ್ ಟುಗೆದರು ಲಾಸ್ ಆಯಿತು. ಸೊ ಈ ಥರ ಸಿ ಟ್ರಾನ್ಸ್ಪೋರ್ಟೇಷನಲ್ಲಿ ಡ್ಯಾಮೇಜಸ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ಲಾಸ್ ಆರ್ ಡ್ಯಾಮೇಜ್ ಟು ಗೂಡ್ಸ್ ವೈಲ್ ಗೂಡ್ಸ್ ಆರ್ ಆನ್ ಶಿಪ್. ನೆಕ್ಸ್ಟ್, ಡಿಲೇಸ್ ಇನ್ ಟ್ರಾನ್ಸಿಟ್. ಈ ಎರಡು ಪಾಯಿಂಟು ಕೂಡ ರೀಸೆಂಟ್ ಎಕ್ಸಾಂಪಲಲ್ಲಿ ನಾವು ನೋಡ್ಬೋದು. ಡಿಲೇಸ್ ಇನ್ ಟ್ರಾನ್ಸಿಟ್ ಅಂತಂದರೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಡಿಲೇ ಆಗಂತ. ಈಗ ಏನು ಮೊನ್ನೆ ಹಡಗು ಡ್ಯಾಮೇಜ್ ಆಯಿತು, ಆದ್ದರಿಂದ ಎಷ್ಟು ಡಿಲೇ ಆಯಿತು ಅಂತಂದರೆ ಗೂಡ್ಸು ಸರಿಯಾದ ಟೈಮ್ಗೆ ರೀಚ್ ಆಗಲಿಲ್ಲ ಪ್ಲೇಸ್ಗೆ, ಜೊತೆಗೆ ಶಿಪ್ಪಿಗೂ ಡ್ಯಾಮೇಜ್ ಆಯಿತು, ಜೊತೆಗೆ ಶಿಪ್ಪಲ್ಲಿ ಇದ್ದಿದ್ದಂಥ ಕರಗೂ ತುಂಬ ಡ್ಯಾಮೇಜಸ್ ಆಯಿತು. ದಿಸ್ ರಿಸ್ಕ್ ಗೇವ್ ರೈಸ್ ಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಓಲ್ಡೆಸ್ಟ್ ಫಾರ್ಮ್ಸ್ ಆಫ್ ಇನ್ಸೂರೆನ್ಸ್ ಕಾಲ್ಡ್ ಮರೈನ್ ಇನ್ಸೂರೆನ್ಸ್. ಇಂಥ ರಿಸ್ಕ್ನ ಫೇಸ್ ಮಾಡೋದಕ್ಕೋಸ್ಕರ ಈ ಮರೈನ್ ಇನ್ಸೂರೆನ್ಸ್ ಅನ್ನೋದು ಮಾಡಿಸ್ತಾರೆ. In the current era, marine insurance is not limited to transportation by sea or inland waters only, but also covers transportation of goods by rail, road, air as well as couriers. Recently, marine insurance is not limited to transportation by sea. Sea transportation limit ಆಗಿಲ್ಲ marine insurance ಅನ್ನೋದು. Now it covers transportation of goods by rail. ರೈಲಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೂ ಕೂಡ ಕವರ್ ಆಗುತ್ತೆ. ರೋಡು, ಏರು ಆ್ಯಸ್ ವೆಲ್ ಆ್ಯಸ್ ಕೊರಿಯರ್ಸ್ ಎಲ್ಲನೂ ಕೂಡ ಮರೈನ್ ಇನ್ಸೂರೆನ್ಸಲ್ಲಿ ರೀಸೆಂಟಾಗಿ ಕವರ್ ಆಗುತ್ತೆ. ಮೊದಲು ಮರೈನ್ ಇನ್ಸೂರೆನ್ಸ್ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಬೈ ಸಿ ಇದೊಂದೇ ಇನ್ಕ್ಲೂಡ್ ಆಗ್ತಿದ್ದು. ಬಟ್ ಇನ್ ರೀಸೆಂಟ್ ಡೇಸ್, ಇನ್ ದ ಕರೆಂಟ್ ಎರಾ, ಮರೈನ್ ಇನ್ಸೂರೆನ್ಸ್ ಇಸ್ ನಾಟ್ ಲಿಮಿಟೆಡ್ ಟು ಟ್ರಾನ್ಸ್ಪೋರ್ಟೇಷನ್ ಬೈ ಸಿ ಆರ್ ಇನ್ಲ್ಯಾಂಡ್ ವಾಟರ್ಸ್ ಓನ್ಲಿ, ಬಟ್ ಆಲ್ಸೋ ಕವರ್ಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಬೈ ರೈಲ್, ರೋಡ್, ಏರ್ ಆ್ಯಸ್ ವೆಲ್ ಆಸ್ ಕೊರಿಯರ್ಸ್. ಈಗ ಮರೈನ್ ಇನ್ಸೂರೆನ್ಸ್ ಅಂತಂದರೆ ಅದು ಏನೆಲ್ಲ ಕವರ್ ಆಗುತ್ತೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಬೈ ರೈಲ್, ರೋಡ್, ಏರ್ ಆ್ಯಸ್ ವೆಲ್ ಆಸ್ ಕೊರಿಯರ್ಸ್ ಇಷ್ಟು ಇನ್ಕ್ಲೂಡ್ ಆಗುತ್ತೆ. ಮರೈನ್ ಇನ್ಸೂರೆನ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫೀಲ್ಡ್ ಆಫ್ ಓವರ್ಸೀಸ್ ಕಾಮರ್ಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಆಫ್ ಎ ಕಂಟ್ರಿ. Marine insurance plays a very important role in the field of overseas commerce and internal trade of country. ಮರೈನ್ ಇನ್ಸೂರೆನ್ಸ್ ಎಲ್ಲಿ ರೋಲ್ ಪ್ಲೇ ಮಾಡುತ್ತೆ ಅಂತಂದರೆ ಓವರ್ಸೀಸ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಕಾಮರ್ಸ್ ಆ್ಯಕ್ಟಿವಿಟೀಸಲ್ಲಿ, ಜೊತೆಗೆ ಇಂಟರ್ನಲ್ ಟ್ರೇಡ್ ಆಫ್ ಎ ಕಂಟ್ರಿ, ಈ ಎರಡೂ ಕಡೆ ಮರೈನ್ ಇನ್ಸೂರೆನ್ಸ್ ಅಂತಂದ್ರೆ ತುಂಬ ರೋಲ್ ಪ್ಲೇ ಮಾಡುತ್ತೆ. ನೆಕ್ಸ್ಟು, ಮೀನಿಂಗ್. ಮರೈನ್ ಇನ್ಸೂರೆನ್ಸ್ ಕವರ್ಸ್ ದ ಲಾಸ್ ಆರ್ ಡ್ಯಾಮೇಜ್ ಆಫ್ ಶಿಪ್ಸ್, cargo, terminals and any transport or cargo by which property is transferred, acquired or held between the points of origin and final destination. ಮರೈನ್ ಇನ್ಸೂರೆನ್ಸ್ ಅಂತಂದರೆ ಏನಪ್ಪ ಅಂತಂದರೆ ಮರೈನ್ ಇನ್ಸೂರೆನ್ಸ್ ಕವರ್ಸ್ ದ ಲಾಸ್. ಮರೈನ್ ಇನ್ಸೂರೆನ್ಸ್ ಏನೆಲ್ಲ ಕವರ್ ಮಾಡುತ್ತೆ ಅಂತಂದರೆ
ಲಾಸ್ ಆರ್ ಡ್ಯಾಮೇಜಸ್ ಆಫ್ ಶಿಪ್ಸ್ಗೆ ಏನೇ ಡ್ಯಾಮೇಜ್ ಆದರೂ ಅಥವಾ ಲಾಸ್ ಆದರೆ ಶಿಪ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋವಂಥ ಗೂಡ್ಸ್ ಅಂದರೆ ಕಾರ್ಗೋ ಅಂತ ಏನು ಕನ್ಸಿಡರ್ ಮಾಡ್ತಾರೆ, ಕಾರ್ಗೋ ಟರ್ಮಿನಲ್ಸ್ ಆ್ಯಂಡ್ ಎನಿ ಟ್ರಾನ್ಸ್ಪೋರ್ಟ್ ಆರ್ ಕಾರ್ಗೋ ಬೈ ವಿಚ್ ಪ್ರಾಪರ್ಟೀಸ್ ಟ್ರಾನ್ಸ್ಫರ್ಡ್ ಅಕ್ವೈರ್ಡ್ ಆರ್ yield ಬಿಟ್ವೀನ್ ದ ಪಾಯಿಂಟ್ಸ್ ಆಫ್ ಆರಿಜಿನ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್. ಏನು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೋ ಸ್ಟಾರ್ಟಿಂಗ್ ಪಾಯಿಂಟಿಂದ ಮತ್ತು ಫೈನಲ್ ಡೆಸ್ಟಿನೇಷನ್ವರೆಗೂ ಏನೆಲ್ಲ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿರುತ್ತೋ ಆ ಎಲ್ಲ ಆಕ್ಟಿವಿಟೀಸು ಕೂಡ ಮರೈನ್ ಇನ್ಸೂರೆನ್ಸಲ್ಲಿ ಅನ್ನೋದು ಕವರ್ ಆಗುತ್ತೆ. ಕಾರ್ಗೋ ಇನ್ಸೂರೆನ್ಸ್ ಡಿಸ್ಕಸ್ಡ್ ಹಿಯರ್ ಈಸ್ ಎ ಸಬ್ ಬ್ರಾಂಚ್ ಆಫ್ ಮರೈನ್ ಇನ್ಸೂರೆನ್ಸ್. ಕಾರ್ಗೋ ಇನ್ಸೂರೆನ್ಸ್ ಅನ್ನೋದು ಏನಪ್ಪ ಅಂದರೆ ಸಬ್ ಬ್ರಾಂಚ್ ಆಫ್ ಮರೈನ್ ಇನ್ಸೂರೆನ್ಸ್. ದೋ ಮರೈನ್ ಆಲ್ಸೋ ಇನ್ಕ್ಲೂಡ್ಸ್ ಆನ್ಶೋರ್ ಆ್ಯಂಡ್ ಆಫ್ಶೋರ್ ಎಕ್ಸ್ಪೋಸ್ಡ್ ಪ್ರಾಪರ್ಟಿ, ದಟ್ ಈಸ್ ಕಂಟೈನರ್ ಟರ್ಮಿನಲ್ಸ್, ports, oil platforms, pipelines. These are all includes in marine. So ಜೊತೆಗೆ ಅಲ್ಲೂ ಮರೈನು ಕ್ಯಾಶುಯಾಲಿಟಿ ಆ್ಯಂಡ್ ಮರೈನ್ ಲಯಬಿಲಿಟಿ. ಮರೈನ್ ಇನ್ಸೂರೆನ್ಸ್ ಕವರ್ಸ್ ದ ಲಾಸ್ ಆರ್ ಡ್ಯಾಮೇಜಸ್ ಆಫ್ ಶಿಪ್ಸ್, ಕಾರ್ಗೋ, ಟರ್ಮಿನಲ್ಸ್ ಆ್ಯಂಡ್ ಎನಿ ಟ್ರಾನ್ಸ್ಪೋರ್ಟ್ ಆರ್ cargo by which property is transferred, acquired or held between the points of origin and final destination. ಸ್ಟಾರ್ಟಿಂಗ್ ಪಾಯಿಂಟಿಂದ ಅಂದರೆ ನೀವು ಏನು ಸಿ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಗೂಡ್ಸು ಎಲ್ಲ ರಿಸೀವ್ ಮಾಡ್ಕೋತಾರೆ, ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಮತ್ತು ಫೈನಲ್ ಡೆಸ್ಟಿನೇಷನ್ ಈ ಎಲ್ಲ ಆಕ್ಟಿವಿಟೀಸು ಮರೈನ್ ಇನ್ಸೂರೆನ್ಸಲ್ಲಿ ಕವರ್ ಆಗುತ್ತೆ. ಕಾರ್ಗೋ ಇನ್ಸೂರೆನ್ಸ್ ಡಿಸ್ಕಸ್ಡ್ ಹಿಯರ್ ಈಸ್ ಎ ಸಬ್ ಬ್ರಾಂಚ್ ಆಫ್ ಮರೈನ್ ಇನ್ಸೂರೆನ್ಸ್. ಕಾರ್ಗೋ ಇನ್ಸೂರೆನ್ಸ್ ಕೂಡ ಬರುತ್ತೆ. ಕಾರ್ಗೋ ಇನ್ಸೂರೆನ್ಸ್ ಈಸ್ ಸಬ್ ಬ್ರಾಂಚ್ ಆಫ್ ಮರೈನ್ ಇನ್ಸೂರೆನ್ಸ್. Though marine also includes onshore and offshore exposed property, marine casualty and marine liability. Next, definition. Now definition ನೋಡೋದಾಯ್ತಪ್ಪ ಅಂತಂದರೆ, marine insurance has been defined in section 3 of the Marine Insurance Act 1963. Marine insurance has been defined in section 3 of the Marine Insurance Act 1963. Marine Insurance Act is 1963. A contract of marine insurance is an agreement whereby the insurer undertakes to indemnify the assured in the manner and to the extent agreed against losses incidental to marine adventure. ಅಂದರೆ ಮರೈನ್ ಇನ್ಸೂರೆನ್ಸ್ ಅನ್ನೋದು ಇಟ್ ಇಸ್ ಅ ಕಾಂಟ್ರಾಕ್ಟ್ ಆರ್ ಇಟ್ ಇಸ್ ಅನ್ ಅಗ್ರಿಮೆಂಟ್ ವೇರ್ ಬೈ ದ ಇನ್ಶೂರರ್ ಮೀನ್ಸ್ ಇನ್ಶೂರೆನ್ಸ್ ಕಂಪನಿ, insurer undertakes to indemnify means make compensation against loss or damages. So insurer undertakes to indemnify the assured ಅಂದರೆ ಕಾಂಪನ್ಸೇಷನ್ಗೆ ಅಶ್ಯೂರೆನ್ಸ್ ಕೊಡ್ತಾರೆ in the manner and to the extent agreed against losses incidental to marine adventure. ಏನು ಟ್ರಾನ್ಸ್ಪೋರ್ಟೇಷನ್ ಬೈ ಸಿ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಗೂಡ್ಸು ಸಿ ಮುಖಾಂತರ ಅಂದರೆ ಶಿಪ್ಪಲ್ಲಿ ಏನು ಹೋಗುತ್ತೋ ಸ್ಟಾರ್ಟಿಂಗ್ ಪಾಯಿಂಟಿಂದ ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆಗೋವರೆಗೂ ಕೂಡ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಶಿಪ್ಪೇ ಲಾಸ್ ಆಗ್ಬೋದು, ಅಥವಾ ಶಿಪ್ಪಲ್ಲಿ ರಾಬ್ರಿ ಆಗ್ಬೋದು, ಇಲ್ಲಾಂದರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿ ಗೂಡ್ಸ್ಗೂ ಮತ್ತು ಶಿಪ್ಪಿಗೂ ಡ್ಯಾಮೇಜಸ್ ಆಗೋಂಥ ಚಾನ್ಸಸ್ ಇರುತ್ತೆ, ಅಥವಾ ಶಿಪ್ಗೆ ಡ್ಯಾಮೇಜ್ ಆಗಿ ಡಿಲೇ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಈ ಎಲ್ಲ ಆಕ್ಟಿವಿಟೀಸಿಂದ ಅಥವಾ ಎಲ್ಲ ಲಾಸಸ್ ಮತ್ತು ಡ್ಯಾಮೇಜಸ್ಸಿಂದ ಏನು ಲಾಸ್ ಆಗುತ್ತೋ ಅಂಥ ಟೈಮಲ್ಲಿ ಆಗೋಂಥ ಲಾಸಸ್ಗೆ ಕಾಂಪನ್ಸೇಷನ್ ಪೇ ಮಾಡ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ಕೊಡುತ್ತೆ ಯಾವುದೇ ಇನ್ಸೂರೆನ್ಸ್ ಕಂಪನಿ. ದಟ್ ಈಸ್ ಇನ್ಶೂರರ್ ಅಂಡರ್ಟೇಕ್ಸ್ ಟು ಇಂಡೆಮಿನಿಫೈ ದ ಅಶ್ಯೂರ್ಡ್ in the manner and to the extent agreed against losses incidental to marine adventure. ಮರೈನ್ ಅಡ್ವೆಂಚರ್ ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಏನೆಲ್ಲ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ, ಆ ರಿಸ್ಕಿಂದ ಆಗೋವಂಥ ಲಾಸಸ್, ಆ ಲಾಸಸ್ಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡೋಂಥದ್ದೇ ಮರೈನ್ ಇನ್ಸೂರೆನ್ಸ್. ಈಗ ನಾವೇನು ಲೈಫ್ ಇನ್ಸೂರೆನ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಲೈಫ್ ಇನ್ಸೂರೆನ್ಸಲ್ಲಿ ಏನಾಗುತ್ತೆ ಅಂದರೆ ಲೈಫ್ ಇನ್ಸೂರೆನ್ಸಲ್ಲಿ ಲೈಫ್ಗೆ ಇನ್ಸೂರೆನ್ಸ್ ಕಂಪ್ನಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ. ಸೊ ಇಟ್ ಗಿವ್ಸ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಟು ಲೈಫ್ ಇನ್ ಲೈಫ್ ಇನ್ಸೂರೆನ್ಸ್. ಜನರಲ್ ಇನ್ಸೂರೆನ್ಸಲ್ಲಿ ನೋಡಿದ್ರೆ ಅದರ್ ದ್ಯಾನ್ ಲೈಫ್ ಇನ್ಸೂರೆನ್ಸ್ ಇಸ್ ಕಾಲ್ಡ್ ಜನರಲ್ ಇನ್ಸೂರೆನ್ಸ್.
ಲೈಫ್ ಇನ್ಸೂರೆನ್ಸ್ ಬಿಟ್ಟು ಬೇರೆ ಯಾವ್ದು ಇನ್ಸೂರೆನ್ಸ್ ಬಂದರೂ ಕೂಡ ಜನರಲ್ ಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಜನರಲ್ ಇನ್ಸೂರೆನ್ಸಲ್ಲಿ ಮರೈನ್ ಇನ್ಸೂರೆನ್ಸ್ ಅನ್ನೋದು ಒಂದು ಟೈಪ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಮರೈನ್ ಇನ್ಸೂರೆನ್ಸಲ್ಲಿ ಏನು ಶಿಪ್ ಮುಖಾಂತರ ನಾವು ಗೂಡ್ಸ್ ಕಳಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಲಾಸ್ಟ್ ಎಂಡಿಂಗ್ ಪಾಯಿಂಟ್ವರೆಗೂ ಏನೆಲ್ಲ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೋ ಆ ರಿಸ್ಕ್ನ ಕವರ್ ಮಾಡೋ ಅಂಥ ಇನ್ಸೂರೆನ್ಸ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಮರೈನ್ ಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಸ್ಟಾರ್ಟಿಂಗು ಇಂಟ್ರೊಡಕ್ಷನ್ ಪುಟಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಂತಂದರೆ, ಮರೈನ್ ಇನ್ಸೂರೆನ್ಸು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಬೈ ಸಿ. ಇದು ಏನೆಲ್ಲ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ ಅಂತ ನಾವು ಇಂಟ್ರೊಡಕ್ಷನ್ ಪುಟಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನೆಲ್ಲ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ ಅಂತಂದರೆ, ಲಾಸಿಂಗ್ ದ ಶಿಪ್ ಅಲಾಂಗ್ ವಿತ್ ಗೂಡ್ಸ್ ಜೊತೆಗೆ ಶಿಪ್ಪು ಕೂಡ ಲಾಸ್ ಆಗೋಂಥ ಚಾನ್ಸ್ ಇರುತ್ತೆ. ಸಿ ಪೈರಸಿ, ದಟ್ ಈಸ್ ರಾಬರಿ ಆಗ್ಬೋದು, ಕ್ರಿಮಿನಲ್ ವೈಲೆನ್ಸಸ್ ಅಟ್ ಸಿ. ನೆಕ್ಸ್ಟು ಲಾಸ್ ಆರ್ ಡ್ಯಾಮೇಜ್ ಟು ಗೂಡ್ಸ್ ವೈಲ್ ಗೂಡ್ಸ್ ಆರ್ ಆನ್ ಶಿಪ್. ಗೂಡ್ಸು ಶಿಪ್ಪಲ್ಲಿ ಇರಬೇಕಾದ್ರೆ ಏನೋ ಗೂಡ್ಸ್ಗೆ ಡ್ಯಾಮೇಜಸ್ಸು ಆಗೋಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟು ಡಿಲೇಸ್ ಇನ್ ಟ್ರಾನ್ಸ್ಪೋರ್ಟಲ್ಲೇ ಡಿಲೇ ಆಗೋಂಥ ಚಾನ್ಸ್ ಇರುತ್ತೆ. ದೀಸ್ ಆರ್ ರಿಸ್ಕ್ ಇನ್ವಾಲ್ವ್ ಇನ್ ಸಿ ಟ್ರಾನ್ಸ್ಪೋರ್ಟೇಷನ್. ಸಿ ಟ್ರಾನ್ಸ್ಪೋರ್ಟೇಷನಲ್ಲಿ ಇಷ್ಟೆಲ್ಲ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ದೀಸ್ ರಿಸ್ಕ್ಸ್ ಕವರ್ಡ್ ಇನ್ ಮರೈನ್ ಇನ್ಸೂರೆನ್ಸ್. ಈ ರಿಸ್ಕ್ಸು ಯಾವುದ್ರಲ್ಲಿ ಕವರ್ ಆಗಿರುತ್ತೆ ಅಂತಂದರೆ ಮರೈನ್ ಇನ್ಸೂರೆನ್ಸಲ್ಲಿ ಕವರ್ ಆಗುತ್ತೆ. ಅದನ್ನೇ ಇಲ್ಲಿ ಇವನು ಡಿಫೈನ್ ಮಾಡಿರೋದು. ಏನಪ್ಪ ಅಂತಂದರೆ, ಎ ಕಾಂಟ್ರಾಕ್ಟ್ ಆಫ್ ಮರೈನ್ ಇನ್ಸೂರೆನ್ಸ್ ಈಸ್ ಅನ್ ಅಗ್ರಿಮೆಂಟ್ ವೇರ್ ಬೈ ದ ಇನ್ಶೂರರ್ ಅಂಡರ್ಟೇಕ್ಸ್ ಟು ಇಂಡೆಮಿನಿಫೈ ದ ಅಶ್ಯೂರ್ಡ್. ಇಂಡೆಮಿನಿಫೈ ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಏನಪ್ಪ ಅಂದರೆ, ಗಿವ್ಸ್ ಅಶ್ಯೂರೆನ್ಸ್ ಫಾರ್ ಕಾಂಪನ್ಸೇಷನ್ ಅಗೇನೆಸ್ಟ್ ಲಾಸಸ್ ಆರ್ ಡ್ಯಾಮೇಜಸ್. ಮೇಕ್ ಕಾಂಪನ್ಸೇಷನ್ ಅಗೇನೆಸ್ಟ್ ಲಾಸ್ ಆರ್ ಡ್ಯಾಮೇಜಸ್ ಇಸ್ ಕಾಲ್ಡ್ ಇಂಡೆಮಿನಿಫೈ. ಮುಂದೆ ಫ್ಯೂಚರಲ್ಲಿ ಏನೇ ಲಾಸು ಅಥವಾ ಡ್ಯಾಮೇಜಸ್ ಆದರೂ ಕೂಡ ಅದಕ್ಕೆ ಕಾಂಪನ್ಸೇಷನ್ ಕೊಡ್ತೀವಿ ಅಂದರೆ ಏನೊಂದು ಅಶ್ಯೂರೆನ್ಸ್ ಕೊಡುತ್ತೋ ಅಶ್ಯೂರೆನ್ಸ್ಗೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಇಂಡೆಮಿನಿಫೈ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವೇರ್ ಬೈ ದ ಇನ್ಶೂರರ್ ಮೀನ್ಸ್ ಇನ್ಶೂರೆನ್ಸ್ ಕಂಪನಿ ಅಂಡರ್ಟೇಕ್ಸ್ ಟು ಇಂಡೆಮಿನಿಫೈ ದ ಅಶ್ಯೂರ್ಡ್ ಇನ್ ದ ಮ್ಯಾನರ್ and to the extent agreed against losses incidental to marine adventure. ಏನೊಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅಗ್ರಿಮೆಂಟ್ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಪ್ರಕಾರ ಮುಂದೆ ಏನೋ ಒಂದು ಲಾಸು ಅಥವಾ ಡ್ಯಾಮೇಜಸ್ ಆದರೆ ಅಂಥ ಲಾಸು ಮತ್ತು ಡ್ಯಾಮೇಜಸ್ಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಥವಾ ಫೈನಾನ್ಷಿಯಲ್ ಕಾಂಪನ್ಸೇಷನ್ನು ಪೇ ಮಾಡೋದು ಈ ಮರೈನ್ ಇನ್ಸೂರೆನ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟು ಬೇಸಿಕ್ ಫೀಚರ್ಸ್ ಆಫ್ ಮರೈನ್ ಇನ್ಸೂರೆನ್ಸ್. ಏನು ಫೀಚರ್ಸು ಇದೆ ಮರೈನ್ ಇನ್ಸೂರೆನ್ಸ್ ಅಂತ ನೋಡೋದಾದರೆ, ಬೇಸಿಕ್ ಫೀಚರ್ಸ್ ಆಫ್ ಮರೈನ್ ಇನ್ಸೂರೆನ್ಸ್ ಆರ್: ಫಸ್ಟ್ ಒನ್, ದ ಪ್ರಾಪರ್ಟಿ ಶುಡ್ ಬಿ ಎಕ್ಸ್ಪೋಸ್ಡ್ ಟು maritime peril. The property should be exposed to maritime peril. So, the term maritime perils refers to perils consequent to navigation of sea. ಅಂದರೆ ಇಲ್ಲಿ ಪೆರಿಲ್ಸ್ ಅಂತಂದರೆ ಏನಪ್ಪ ಅಂದರೆ ಡೇಂಜರ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಮೆರಿಟೈಮ್ ಪೆರಿಲ್ಸ್ ಅಂತಂದರೆ ಏನು ಶಿಪ್ಪು ಹೋಗ್ತಾ ಇರುತ್ತೋ ಅಲ್ಲಿ ಆಗೋ ಅಂಥ ರಿಸ್ಕ್ಸು, ಅಂದರೆ ಕಡಲ ಅಪಾಯಗಳು ಅಂತ ನಾವೇನು ಕನ್ನಡದಲ್ಲಿ ಕರಿತೀವಿ. ಈಗ ಆ ರಿಸ್ಕ್ಸನ್ನ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಮೆರಿಟೈಮ್ ಪೆರಿಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದ ಟರ್ಮ್ ಮೆರಿಟೈಮ್ ಪೆರಿಲ್ಸ್ refers to perils consequent to navigation of sea. The term perils of the sea refers only to accidents or casualties of the sea and does not include the ordinary action of the winds and waves. Besides, maritime perils also include fire, war perils, pirates, seizures and jettison, etc. ಸೊ ಈ ಮೆರಿಟೈಮ್ ಪೆರಿಲ್ಸಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ, ಏನು ಇನ್ಕ್ಲೂಡ್ ಆಗೋದಿಲ್ಲ ಅಂತ ನೋಡೋದಾಯ್ತಪ್ಪ ಅಂತಂದರೆ, ಪೆರಿಲ್ಸ್ ಆಫ್ ದ ಸಿ ರೆಫರ್ಸ್ ಒನ್ಲಿ ಟು ಆಕ್ಸಿಡೆಂಟ್ಸ್ ಆರ್ ಕ್ಯಾಶುಯಾಲಿಟೀಸ್ ಆಫ್ ದ ಸಿ. ಅಂದರೆ ಸೀನಲ್ಲಿ ಏನು ಆಕ್ಸಿಡೆಂಟ್ಸ್ ಆಗುತ್ತೋ ಮತ್ತು ಕ್ಯಾಶುಯಲ್ ಆಕ್ಸಿಡೆಂಟ್ಸ್ ಏನಾಗುತ್ತೋ ಅಷ್ಟು ಮಾತ್ರ ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ಡಸ್ ನಾಟ್ ಇನ್ಕ್ಲೂಡ್ ದ ಆರ್ಡಿನರಿ ಆಕ್ಷನ್ ಆಫ್ ದ ವಿಂಡ್ಸ್ ಆ್ಯಂಡ್ ವೇವ್ಸ್. ವಿಂಡ್ಸು ಮತ್ತು ವೇವ್ಸಿಂದ ಆಗೋಂಥ ಯಾವುದೇ ರೀತಿ ಡ್ಯಾಮೇಜಸ್ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಬಿಸೈಡ್ಸ್ ಮೆರಿಟೈಮ್ ಪೆರಿಲ್ಸ್ ಆಲ್ಸೋ ಇನ್ಕ್ಲೂಡ್ ಫೈರ್,
ವಾರ್ ಪೆರಿಲ್ಸ್, ಫೈರೈಟ್ಸ್, ಸೀಸರ್ಸ್ ಆ್ಯಂಡ್ ಜೆಟಿಸನ್ ಎಕ್ಸೆಟ್ರಾ ಇದೆಲ್ಲ ಕೂಡ ಏನಾಗುತ್ತೆ ಅಂತಂದರೆ ಈ ಮೆರಿಟೈಮ್ ಪೆರಿಲ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ದ ಪ್ರಾಪರ್ಟಿ ಶುಡ್ ಬಿ ಎಕ್ಸ್ಪೋಸ್ಡ್ ಟು ಮೆರಿಟೈಮ್ ಪೆರಿಲ್ಸ್. ನೆಕ್ಸ್ಟ್ ಬಂದು ದ ಲಾಸ್ ಶುಡ್ ಅಕ್ಕರ್ ಕಾನ್ಸಿಕ್ವೆಂಟ್ ಟು ಮೆರಿಟೈಮ್ ಅಡ್ವೆಂಚರ್. ಈ ಮೆರಿಟೈಮ್ ಅಡ್ವೆಂಚರ್ ಅಂತ ಎಲ್ಲಿ ಬಂದಿದೆ ಅಂತಂದರೆ ಡೆಫಿನೇಷನ್ಸ್ ಅಲ್ಲಿ ನೋಡಿದ್ವಿ. ಮೆರೈನ್ ಅಡ್ವೆಂಚರ್ ಅಂತ ನೋಡಿದ್ವಿ. ಮರೈನ್ ಅಡ್ವೆಂಚರ್ ಅಂತ ಡೆಫಿನೇಷನ್ಸಲ್ಲಿ ನೋಡಿದ್ವಿ. ಡೆಫಿನೇಷನ್ಸಲ್ಲಿ ಏನು ನೋಡಿದ್ವಿ ಅಂತಂದರೆ ಡೆಫಿನೇಷನ್ಸು ಏನು ಡಿಫೈನ್ ಮಾಡಿದೆ ಅಂತಂದರೆ ಇನ್ಶೂರರ್ ಅಂಡರ್ಟೇಕ್ಸ್ ಟು ಇಂಡೆಮಿನಿಫೈ ದ ಅಶ್ಯೂರ್ಡ್ ಇನ್ ದ ಮ್ಯಾನರ್ ಅಂಡ್ ಟು ದ ಎಕ್ಸ್ಟೆಂಟ್ ಅಗ್ರೀಡ್ ಎಗೇನ್ಸ್ಟ್ ಲಾಸಸ್ ಇನ್ಸಿಡೆಂಟಲ್ ಟು ಮರೈನ್ ಅಡ್ವೆಂಚರ್. ಸೊ ಇಲ್ಲಿ ಕೂಡ ದ ಲಾಸ್ ಶುಡ್ ಅಕ್ಕರ್ ಕಾನ್ಸಿಕ್ವೆಂಟ್ ಟು ಮೆರಿಟೈಮ್ ಅಡ್ವೆಂಚರ್. ಮರೈನ್ ಅಡ್ವೆಂಚರ್ ಇನ್ಕ್ಲೂಡ್ಸ್ ಎನಿ ಅಡ್ವೆಂಚರ್ ವೇರ್ ಏನೆಲ್ಲ ಆ ಮರೈನ್ ಅಡ್ವೆಂಚರ್ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋದಾಯ್ತಂದರೆ ಎನಿ ಇನ್ಶೂರಬಲ್ ಪ್ರಾಪರ್ಟಿ ಈಸ್ ಎಕ್ಸ್ಪೋಸ್ಡ್ ಟು ಮೆರಿಟೈಮ್ ಪೆರಿಲ್ಸ್. ಮೆರಿಟೈಮ್ ಪೆರಿಲ್ಸ್ ಈಗ ನಾವು ಏನೆಲ್ಲ ಮೆರಿಟೈಮ್ ಪೆರಿಲ್ಸಲ್ಲಿ ಬರುತ್ತೆ ಅಂತ ನಾವು ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಎನಿ ಇನ್ಶೂರಬಲ್ ಪ್ರಾಪರ್ಟಿ ಈಸ್ ಎಕ್ಸ್ಪೋಸ್ಡ್ ಟು ಮೆರಿಟೈಮ್ ಪೆರಿಲ್ಸ್. ಮೆರಿಟೈಮ್ ಪೆರಿಲ್ಸಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಅಂದರೆ ಮೆರಿಟೈಮ್ಸ್ ಇನ್ಕ್ಲೂಡಲ್ಲಿ ಏನು ರಿಸ್ಕ್ಸ್ ಇನ್ವಾಲ್ವ್ ಆಗಿರುತ್ತೋ ಅಂತ ನೋಡಿದ್ವಿ. ಅಂಥ ರಿಸ್ಕ್ಸಲ್ಲಿ ಇನ್ಶೂರಬಲ್ ಅಂದರೆ ಆ ಪ್ರಾಪರ್ಟಿ ಇನ್ಶೂರ್ ಆಗಿರಬೇಕು ಅಂತ ಹೇಳುತ್ತೆ. ನೆಕ್ಸ್ಟು ದ ಅರ್ನಿಂಗ್ಸ್ ಆರ್ ಅಕ್ವಿಷನ್ ಆಫ್ ಎನಿ ಪ್ರೈಟ್, ಪ್ಯಾಸೇಜ್ ಮನಿ, ಕಮಿಷನ್, ಪ್ರಾಫಿಟ್ ಆರ್ ಅದರ್ ಪೆಕ್ಯುನಿಯರ್ ಬೆನಿಫಿಟ್ ಆರ್ ದ ಸೆಕ್ಯೂರಿಟಿ ಫಾರ್ ಎನಿ ಅಡ್ವಾನ್ಸಸ್, ಲೋನ್ಸ್ ಆರ್ ಡಿಸ್ಬರ್ಸ್ಮೆಂಟ್ಸ್ ಈಸ್ endangered by the exposure of insurable property to maritime perils. The earnings or acquisition of any freight, passage money, commission, profit or other pecuniary benefits or the security of any advances, loans or disbursements is endangered by the exposure of the insurable property to maritime perils. Next one, any liability to a third party may be incurred by the owner of or other person interested in or responsible for insurable property by reason of maritime perils. ನಾವು ಇದರಲ್ಲಿ ಏನು ಡಿಸ್ಕಸ್ ಮಾಡಿದ್ರು ಕೂಡ ಮೆರಿಟೈಮ್ ಪೆರಿಲ್ಸಲ್ಲಿ ನಾವು ಏನೆಲ್ಲ ರಿಸ್ಕ್ಸ್ ಇನ್ವಾಲ್ವ್ ಆಗಿದೆಯೋ ಅಂಥ ರಿಸ್ಕ್ಸು ಮೇಲೆ ಇನ್ಶೂರೆನ್ಸ್ ಇರಬೇಕು. ಅಂದರೆ ಇನ್ಶೂರೆನ್ಸ್ ಅಂತಂದರೆ ಅಂಥ ರಿಸ್ಕ್ಸು ಇನ್ವಾಲ್ವ್ ಆಗಿದ್ದರೆ ಇದೇನಾಗುತ್ತೆ ಅಂತಂದರೆ ಈ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಅನ್ನೋದು ಸಿಗುತ್ತೆ. ಈಗ ಏನು ಮೆರಿಟೈಮ್ ಅಡ್ವೆಂಚರ್, ಮರೈನ್ ಅಡ್ವೆಂಚರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ಮರೈನ್ ಅಡ್ವೆಂಚರ್ಸ್ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋದಾಯ್ತಂದ್ರೆ ಫಸ್ಟ್ ಒನ್, ಎನಿ ಇನ್ಶೂರಬಲ್ ಪ್ರಾಪರ್ಟೀಸ್ ಎಕ್ಸ್ಪೋಸ್ಡ್ ಟು ಮೆರಿಟೈಮ್ ಪೆರಿಲ್ಸ್. ಕಂಪ್ಲೀಟ್ ಇದೆಲ್ಲ ಪಾಯಿಂಟ್ಸ್ ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಮೆರಿಟೈಮ್ ಪೆರಿಲ್ಸ್. ನೆಕ್ಸ್ಟ್, ದ ಅರ್ನಿಂಗ್ಸ್ ಆರ್ ಅಕ್ವಿಷನ್ ಆಫ್ ಎನಿ ಫ್ರೈಟ್, ಪ್ಯಾಸೇಜ್ ಮನಿ, ಕಮಿಷನ್ ಆರ್ ಪ್ರಾಫಿಟ್ ಆರ್ ಅದರ್ ಪೆಕ್ಯುನಿಯರ್ ಬೆನಿಫಿಟ್ಸ್. ಅಂದರೆ ಅರ್ನಿಂಗ್ಸ್ ಆಗಿರ್ಬೋದು ಅಥವಾ ಏನೇ ಇದು ರಿಸೀವ್ ಮಾಡ್ತಾರೆ ಆ ಎಲ್ಲ ಬೆನಿಫಿಟ್ಸು ಕೂಡ ಮೆರಿಟೈಮ್ ಪೆರಿಲ್ಸಲ್ಲಿ ಆ ಏನು ರಿಸ್ಕ್ ಇನ್ವಾಲ್ವ್ ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು. ಆರ್ ದ ಸೆಕ್ಯೂರಿಟಿ ಫಾರ್ ಎನಿ ಅಡ್ವಾನ್ಸಸ್, ಲೋನ್ಸ್ ಆರ್ ಡಿಸ್ಬರ್ಸ್ಮೆಂಟ್ಸ್ ಇಸ್ ಎಂಡೇಂಜರ್ಡ್ ಬೈ ದ ಎಕ್ಸ್ಪೋಜರ್ ಆಫ್ ದ ಇನ್ಶೂರಬಲ್ ಪ್ರಾಪರ್ಟಿ ಟು ಮೆರಿಟೈಮ್ ಪೆರಿಲ್ಸ್. Next, any liability to a third party may be incurred by the owner of or other person interested in or responsible for insurable property by reason of maritime perils. ಈ 3 ಪಾಯಿಂಟ್ಸ್ ಮರೈನ್ ಅಡ್ವೆಂಚರ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಫೀಚರ್ಸ್ ಆಫ್ ಮರೈನ್ ಇನ್ಸೂರೆನ್ಸ್ ಬಂದು ಒಂದು ಮೆರಿಟೈಮ್ ಪೆರಿಲ್ಸ್, ಇನ್ನೊಂದು ಮರೈನ್ ಅಡ್ವೆಂಚರ್ಸ್. ಈ ಎರಡೂ ಕೂಡ ಬೇಸಿಕ್ features of marine insurance. Thus, marine insurance is a contract whereby the insurer undertakes to indemnify the insured ಅಂದರೆ ಪಾಲಿಸಿ ಹೋಲ್ಡರ್ in the manner and to the extent thereby agreed against transit losses, that is say losses incidental to transit. ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಏನೆಲ್ಲ ಲಾಸಸ್ ಆಗುತ್ತೆ ಆ ಲಾಸಸ್ಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡೋ ಅಂಥ ಅಶ್ಯೂರೆನ್ಸ್ಗೆ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಮರೈನ್ ಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. Thus, the contract of marine insurance is an agreement whereby the insurer undertakes to indemnify the insured. ಇನ್ಶೂರ್ಡ್ಗೆ ಅಥವಾ ಆ ಪಾಲಿಸಿ ಹೋಲ್ಡರ್ಗೆ ಏನೊಂದು ಅಶ್ಯೂರೆನ್ಸ್ ಕೊಡ್ತಾರೆ ಏನದ್ರ ಮೇಲೆ ಅಂತಂದರೆ
ಕಾಂಪನ್ಸೇಷನ್ ಇಂಡಮ್ನಿಫೈ ಅಂತಾರೆ ಮೇಕ್ ಕಾಂಪನ್ಸೇಷನ್ ಅಗೇನ್ಸ್ಟ್ ಲಾಸಸ್ ಆರ್ ಡ್ಯಾಮೇಜಸ್. ಏನೇ ಲಾಸ್ ಆದರೂ ಕೂಡ ಆ ಲಾಸಸ್ಗೆ ಕಾಂಪನ್ಸೇಷನ್ ಕೊಡ್ತೀವಂತ ಒಂದು ಅಶ್ಯೂರೆನ್ಸ್ ಕೊಡ್ತೀವಿ ಇನ್ಸೂರೆನ್ಸ್ ಕಂಪನಿ. ಅಂದರೆ ಇದು ಕಂಪ್ಲೀಟ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಈಗ ಏನಾಗಿದ್ದಿತ್ತು ಅಂದರೆ ಈ ಮರೈನ್ ಇನ್ಸೂರೆನ್ಸ್ ಅನ್ನೋದು ಇನ್ ರೀಸೆಂಟ್ ಡೇಸ್ ಮರೈನ್ ಇನ್ಸೂರೆನ್ಸ್ ಕವರ್ಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಬೈ ರೈಲು, ರೋಡು, ಏರು ಆಸ್ ವೆಲ್ ಆಸ್ ಕೊರಿಯರ್ಸ್. ಇದೆಲ್ಲ ಕೂಡ ಏನಾಗುತ್ತೆ ಅಂದರೆ ಮರೈನ್ ಇನ್ಸೂರೆನ್ಸಲ್ಲಿ ಕವರ್ ಆಗುತ್ತೆ. ರೆಫರೆನ್ಸಸ್ ಬೇಕು ಅಂತಂದರೆ ಈ ಬುಕ್ಸು ಮತ್ತು ವೆಬ್ಸೈಟ್ಸು ವಿಸಿಟ್ ಮಾಡ್ಬೋದು.